ಒಂದು ದಾಂಪತ್ಯಕ್ಕೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ 3 ವಿಚಾರ. ಇಬ್ರು ಅಂಡರ್‌ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ಬೇಕು. ಇಬ್ರಿಗೂ ಈ 3 ವಿಚಾರಗಳು ತುಂಬಾ ಮುಖ್ಯ ಇದೆ. ಯಾರೋ ಹಸ್ಬೆಂಡಿಗೆ ವೈಫಿಗೆ ಅಷ್ಟೇ ಮಾತಾಡ್ತಿಲ್ಲ ನಾನು. ಓಕೆ. ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಕೊನೆ ತನಕ ನೋಡಿ. ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಒಳ್ಳೇದಕ್ಕೆ ಯೂಸ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅಂಡರ್‌ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೆ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ಎಷ್ಟೋ ಡಿವೋರ್ಸ್ ತನಕ ಹೋಗಿರೋದು ಉಂಟು. ಫ್ರೆಂಡ್ಶಿಪ್ ಹಾಳಾಗಿದ್ದು ಉಂಟು. 10-20 ವರ್ಷದ ಫ್ರೆಂಡ್ಶಿಪ್ಗಳು ಹಾಳಾಗಿದ್ದಾವೆ ಸಣ್ಣ ಸಣ್ಣ ಕಾರಣಕ್ಕೆ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಮೇಲೆ ಎಕ್ಸ್ಪೆಕ್ಟೇಷನ್ ಕರೆಕ್ಟಾಗಿ ಇಟ್ಕೊಳ್ಳಿ. ಮೋರ್ ಎಕ್ಸ್ಪೆಕ್ಟೇಷನ್ ಬೇಡ. ಲಿಟಲ್ ಬಿಟ್ ಎಕ್ಸ್ಪೆಕ್ಟೇಷನ್ ಮೇಲೆ ನಡಿಬೇಕು ಒಂದು ರಿಲೇಶನ್ಶಿಪ್. ಲಿಟಲ್ ಬಿಟ್ ಎಕ್ಸ್ಪೆಕ್ಟೇಷನ್ ಅಂಡ್ ನೇಚರ್ ಅವ್ರ ನೇಚರ್ ಏನಂತ ಸ್ಟಡಿ ಮಾಡ್ಕೊಂಡು ಅದ್ರ ಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ವರ್ಕ್ನ, ಬಿಹೇವಿಯರ್ನ, ಥಾಟ್ ಪ್ರೊಸೆಸ್ನ, ಅವ್ರ ಡ್ರೀಮ್ನ, ಅವ್ರ ಗೋಲ್ನ, ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎಷ್ಟೋ ಜನ ಏನಂತ ಹೇಳಿದ್ರೆ ರಾಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ರೈಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬದುಕ್ತಾರೆ. ದಟ್ ಈಸ್ ವೆರಿ ರಾಂಗ್. ದಿನ ಕುಡ್ದು ಹೊಡೆದು ಬಡ್ದು ಮಾಡುವಂತ ಒಂದು ಹೆಂಡತಿಗೆ ವೈಫು ರಾಂಗ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬದುಕಿದ್ರೆ ಅವ್ರಿಗೆ ಕಣ್ಣೀರೇ 100%. ಬಿಕಾಸ್ ಅವ್ರ ನೇಚರ್ ದಿನ ಕುಡಿಯೋದು, ಅವರಿಗೆ ಜವಾಬ್ದಾರಿ ಇಲ್ಲ, ರೆಸ್ಪೆಕ್ಟ್ ಇಲ್ಲ. ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವು ಫ್ಯಾಮಿಲಿಗಳು ನಡೀತಾ ಇರತ್ತೆ. ಅಂಥವ್ರಿಗೆ ನೀವು ಆ ರೈಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡಿ. ಅವ್ರ ನೇಚರ್ ಗೊತ್ತಾಗಿದೆ. ಎವ್ರಿ ಡೇ ಅವರಿಗೆ ಅವ್ರ ಮೇಲೆ ಅವ್ರ ಪ್ರಜ್ಞೆ ಇಲ್ದಿರ ಕುಡಿದು ಜವಾಬ್ದಾರಿಗಳನ್ನ ತಗೊಳ್ಳದೆ ಅವ್ರಿಗೆ ಇರೋದೇ ಅವ್ರದ್ದು ನೇಚರ್ ಆಗ್ಬಿಟ್ಟಿದೆ ಅಂದಮೇಲೆ ಅದನ್ನ ರೈಟ್ ಆಗಿ ತಗೊಳ್ಳೋದು ತಪ್ಪಾಗುತ್ತೆ. ಬಿಕಾಸ್ ಅಲ್ಲಿಂದ ಹಂಗೆ ಸಿಗದೆ ಇದ್ದಾಗ ನಮ್ಗೆ ಬೇಜಾರಾಗುತ್ತೆ. ಓಕೆ. ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾನು ಹೇಳೋದೇನಂತ ಹೇಳಿದ್ರೆ ಫಿನಾನ್ಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆ ಬದುಕು ಆ ಬಾಳು ಅದರಲ್ಲಿ ಏನಿದೆ ಅದು ವೆರಿ ಇಂಪಾರ್ಟೆಂಟ್ ಇದೆ. ಎಲ್ಲಾನು ಕೂಡ ಇನ್ಕ್ಲೂಡ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಿ. ಸ್ಯಾಕ್ರಿಫೈಸ್ ಬುದ್ಧಿ ಇರಲಿ. ನಂದು ಅನ್ನೋದು ನನ್ನಿಂದಾನೇ ಎಲ್ಲ ಆಗಿದ್ದು ಆ ಥರದ್ದು ಇರಬಾರ್ದು ಮೆಂಟಾಲಿಟಿ. ಇದು ಎಷ್ಟೋ ಜನಗಳು ಇರೋದ್ರಿಂದ ಈ ಸಣ್ಣ ವಿಚಾರಕ್ಕೆ ಇವತ್ತು ತುಂಬಾ ಪ್ರಾಬ್ಲಮ್ಸ್ ಆಗಿದೆ. ಮೊದಲನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಇದೆ, ಕಂಪ್ಯಾರಿಸನ್. ಆ ಪರ್ಸನಾಲಿಟಿ, ಆ ವ್ಯಕ್ತಿನ ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡಬೇಡಿ. ನೀವು ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ನೀವು ಅವ್ರ ಥರ ಇಲ್ಲ. ನಿಮ್ಮ ಇನ್ಕಮ್ ಕಡಿಮೆ ಇದೆ, ಅವ್ರ ಇನ್ಕಮ್ ಜಾಸ್ತಿ ಇದೆ. ವಿಚಾರಧಾರೆಗಳಲ್ಲಷ್ಟು ಕಂಪ್ಯಾರಿಸನ್ ಬೇಡ. ನಾನು ಹೇಳ್ತಾ ಇರೋದು ಒಳ್ಳೇದೇ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ಅವ್ರಿಗೆ ಕೇವಲವಾಗಿ ನೋಡುವಂಥದ್ದು, ಮಾತು ಕರೆಕ್ಟಾಗಿ ಆಡದೇ ಇರೋದು, ಇದಕ್ಕೂ ಕಂಪ್ಯಾರಿಸನ್ ಮಾಡ್ತಾರೆ ಕೆಲವರು. ಕಂಪ್ಯಾರಿಸನ್ ಮಾಡಿದಾಗ ಜೊತೆಗಿದ್ದವ್ರಿಗೆ ತುಂಬ ಬೇಜಾರಾಗ್ತಾ ಹೋಗುತ್ತೆ. ಇದೆಷ್ಟೋ ಜನಗಳಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಕಂಪ್ಯಾರಿಸನ್ ಮಾಡಿ 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 ಅವರಲ್ಲಿರ್ತಕ್ಕಂಥ ಪ್ರೀತಿ ಹೋಗ್ಬಿಡುತ್ತೆ. ಅವ್ರು ಭಯದಲ್ಲಿ ಬದುಕ್ತಾರೆ, ಅಂಜಿಸ್ತಾರೆ, ಮತ್ತಿನ್ನೇನು ತಂದ್ರಪ್ಪ ಇವರು, ಆ ಲೆವೆಲಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಕಂಪ್ಯಾರಿಸನ್ ಬೇಡ ಲೈಫಲ್ಲಿ. ನಾ ಹೇಳ್ತಿರೋದು ಹೇಗಿದೆಯೋ ಅದನ್ನ ಸ್ವೀಕಾರ ಮಾಡೋದನ್ನ ಕಲಿಬೇಕು. ಆ್ಯಕ್ಚುಲಿ ಪ್ರತಿಯೊಬ್ಬ ವ್ಯಕ್ತಿನೂ ಡಿಫ್ರೆಂಟ್ ಎಲ್ಲ ವಿಚಾರದಲ್ಲೂ. ಥಾಟ್, ವರ್ಕ್, ಪ್ರೊಫೆಷನ್ಸ್, ಬಾಡಿ ಲ್ಯಾಂಗ್ವೇಜ್, ಸ್ಟೈಲಿಶ್, ಎಲ್ಲದಕ್ಕೂ ಡಿಫ್ರೆಂಟ್ ಇರ್ತಾರೆ. ನಿಮ್ಮ ಪಾಲಿಗೆ ಅದು ಬಂದಿದೆ ಅಂದರೆ ವಿ ಶುಡ್ ಅಕ್ಸೆಪ್ಟ್ ದ್ಯಾಟ್. ಎಸ್ ಆರ್ ನೋ? ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಇಸ್ ವೆರಿ ಇಂಪಾರ್ಟೆಂಟ್. ಬಿಲೀವ್. ನಂಬಿಕೆ ಇರಲಿ ನಿಮಗೆ. ಚೂರು ವೇಟಿಂಗ್ ಬಂದ ತಕ್ಷಣ ಯಾರ್ದೋ ಒಟ್ಟಿಗೆ ಮಾತಾಡ್ತಿದ್ದಾರೆ, ಹೊರಗಡೆ ಹೋಗಿದ ತಕ್ಷಣ ಇನ್ಯಾರ್ದೋ ಒಟ್ಟಿಗೆ ಕನೆಕ್ಟ್ ಆಗಿದ್ದಾರೆ, ನಾಟ್ ಲೈಕ್ ದಟ್. ಆ ಥರ ಇರಬಾರ್ದಲ್ಲ. ನಂಬಿಕೆ ಇರಬೇಕು ನಿಮಗೆ. ಎಲ್ಲಿ ತನಕ ಅಂದರೆ ಪ್ರಾಕ್ಟಿಕಲಿ ಕಣ್ಮುಂದೆ ಏನಾರು ಸಮಥಿಂಗ್ ಆ ಥರ ಕಂಡಾಗ ಅವಾಗ ಮಾತಾಡಿ. ನಂಬಿಕೆ ಇಲ್ದಿರ ನೀವು ಆ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನಿಮ್ಗೆ ಅವ್ರು ಏನೇ ಮಾಡಿದ್ರು ಒಳ್ಳೇದು ಕಾಣಲ್ಲ. ನಿಮಗೋಸ್ಕರ ಏನು ಮಾಡಿದ್ರು ನಿಮಗೆ ಕಾಣಿಸಲ್ಲ. ಬಿಕಾಸ್ ಆಫ್ ನಿಮ್ಗೆ ನಂಬಿಕೆನೇ ಇಲ್ವಲ್ಲ. ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಬೇರುಗಳು ಇಲ್ದಿರೋ ಮರ ಬದುಕೋಕೆ ಸಾಧ್ಯನಾ? ಆ್ಯಸ್ ಲೈಕ್ ದಟ್ ಈ ರಿಲೇಷನ್ಶಿಪ್ ನಂಬಿಕೆ ಇಸ್ ವೆರಿ ಇಂಪಾರ್ಟೆಂಟ್. ಈ 3 ರಿಲೇಷನ್ಶಿಪ್ನ ಜೀವಾಳ ಅನ್ಬೋದು. ಅಂಡರ್ಸ್ಟ್ಯಾಂಡಿಂಗ್, ಬಿಲೀವ್ ಆ್ಯಂಡ್ ಕಂಪ್ಯಾರಿಸನ್ ಮಾಡದೇ ಇರೋದು. ಇದನ್ನ ಇಟ್ಕೊಂಡು ಬದುಕಬೇಕು. ಲೈಕ್ ಒಳ್ಳೆ ರೀತಿಯಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಆಗ್ತಿಲ್ವಾ ಅಗೇನ್ ಕೂತ್ಕೊಳ್ಳಿ. ಅದು ಆಗ್ತಿಲ್ವಾ ಪ್ರೊಫೆಷನ್ ಕಡೆ ಹೋಗಿ ಹೇಗಿರಬೇಕು ಅಂತ ಸರಿಪಡಿಸ್ಕೊಳ್ಳಿ. ನಿಮ್ಮ ಲೈಫ್ ತಾನೇ. ಏನು ದೇಹಕ್ಕೆ ಗಾಯ ಆದಾಗ ಅಥವಾ ರೋಗ ಬಂದಾಗ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಸರಿ ಮಾಡ್ಕೊಳ್ತೀವಿ. ಆಸ್ ಯೂಶುವಲ್ ಮೆಂಟಲ್ ಹೆಲ್ತ್ಗೆ ಪ್ರಾಬ್ಲಮ್ ಆದಾಗ ಹೋಗಿ ಕೌನ್ಸಿಲಿಂಗಲ್ಲಿ ಕೂತ್ಕೊಳ್ಳಿ. ಪ್ರೊಫೆಷನಲಿ ಹೋಗಿ ಸರಿಪಡಿಸ್ಕೊಳ್ಳಿ. ಲೈಫ್ ಅಲ್ವಾ, ಬಿಟ್ಬಿಡ್ಬೇಡಿ ಎಲ್ಲಿಗೇನೆ. ಬಟ್ ತಿಳ್ಕೊಳ್ಳದೆ ಇರೋ ವ್ಯಕ್ತಿಗಳಿಗೆ ಬಂದಾಗ ಕಷ್ಟ ಆಗುತ್ತೆ ಲೈಫ್. ಆ ಥರದ್ದು ಭಾಳ ಜನ ಇದ್ದಾರೆ. ವಾದ, ಈಗೋ. ರೈಟಾಗಿ ಮಾತಾಡಿ, ಪ್ರಾಕ್ಟಿಕಲ್ ಆಗಿ ಮಾತಾಡಿ, ಇರೋ ಪಾಯಿಂಟ್ ಮೇಲೆ ಮಾತಾಡಿ. ಹಿಂದೆ 1 ವರ್ಷ 2 ವರ್ಷ ಹಿಂದೆ ನಡೆದಿರೋದನ್ನ ಮಾತಾಡ್ಬಿಟ್ಟು ಜಗಳ ತಕ್ಕೊಂಡ್ಬಿಟ್ಟು ನೆಮ್ಮದಿ ಹಾಳು ಮಾಡ್ಕೋಬೇಡಿ. ಓಕೆ. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್. ಆ್ಯಂಡ್ 3 ಪಾಯಿಂಟಲ್ಲಿ ಯಾವ ಪಾಯಿಂಟ್
ಕರೆಕ್ಟ್ ಅನ್ನಿಸ್ತು ಅಂಡ್ 3 ಪಾಯಿಂಟ್ ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇಷ್ಟ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಅಂಡ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಾಯ್.